ಜಂಬೂ ಸವಾರಿಯ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಅದು ನಮ್ಮ ಗಜಪಡೆ. ನಿನ್ನೆ ಜಂಬೂ ಸವಾರಿಯನ್ನು ಹೊತ್ತಂತಹ ಗಜಪಡೆಯ ರಾಜಗಾಂಭೀರ್ಯ ನಡೆಗೆ ಎಲ್ಲರೂ ಕೂಡ ಫಿದಾ ಆಗಿದ್ದಾರೆ. ಈಗ ನಿನ್ನೆ ಕೂಡ ಅಧಿಕೃತವಾಗಿ ದಸರಾ ಹಬ್ಬಕ್ಕೆ ತೆರೆ ಬಿದ್ದಿದೆ. ಈಗ ದಸರಾ ಹಬ್ಬಕ್ಕೆ ತೆರೆ ಬಿದ್ದಂಥ ಬಳಿಕ ಗಜಪಡೆ ಏನು ಮಾಡ್ತಾ ಇವೆ ಗೊತ್ತಾ, ನಾನು ತೋರಿಸ್ತಾ ಹೋಗ್ತೀನಿ ಬನ್ನಿ. ತಾವು ನೋಡ್ತಾ ಇರ್ಬೋದು, ಇದು ಅರಮನೆಯ ಆವರಣದಲ್ಲಿ ರಿಲ್ಯಾಕ್ಸ್ ಮೂಡಿಗೆ ಗಜಪಡೆಗಳು ಜಾರಿರುವಂಥದ್ದು. ದಸರಾ ಕೇಳಿ 14 ಆನೆಗಳು ಸೆಲೆಕ್ಟ್ ಆಗಿದ್ವು. ಬಂದಂತಹ 14 ಆನೆಗಳಿಗೆ ಈಗಾಗಲೇ ಕೂಡ ವಿಶೇಷವಾದಂತಹ ಮಜ್ಜನವನ್ನು ಮಾವುತರು ಮತ್ತು ಕಾವಾಡಿಗಳು ಮಾಡ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ತಾವು ಕೂಡ ಗಮನಿಸ್ತಾ ಇರ್ಬೋದು. ಹೇಮಾವತಿ ಆಗಿರ್ಬೋದು, ಕಾವೇರಿ ಮತ್ತು ಲಕ್ಷ್ಮಿ, ಈ ಆನೆಗಳಿಗೆ ವಿಶೇಷವಾದಂತಹ ಮಜ್ಜನವನ್ನು ಕಾವಾಡಿಗಳು ಮಾಡಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ನಿನ್ನೆ ಕೂಡ ಸಾಕಷ್ಟು ಓಡಾಟ ಇತ್ತು. ಯಾಕಂತ ಹೇಳಿದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಬಂದಿದ್ದರು. ಜನರ ಆ ಒಂದು ಸದ್ದಾಗಿರ್ಬೋದು, ಚಂಡೆ ಮಧ್ಯಗಳ ವಾದ್ಯಗಳ ಶಬ್ದಗಳಾಗಿರ್ಬೋದು, ಜೊತೆಗೆ ಜಂಬೂ ಸವಾರಿಯಲ್ಲಿ ಭಾಗಿಯಾಗಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಆನೆಗಳಿಗೆ ಸ್ಟ್ರೆಸ್ ಆಗಿರುತ್ತೆ. ಮತ್ತು ಅಭಿಮನ್ಯು ಕೂಡ 750 kg ಅಧಿಕ ತೂಕವಿರುವಂತಹ ಚಿನ್ನದ ಅಂಬಾರಿಯನ್ನು ಕೂಡ ಹೊತ್ತು ಸಾಗಿದ್ದ. ಹಾಗಾಗಿ ನಿನ್ನೆ ಯಾವೆಲ್ಲ ಆನೆಗಳು ಜಂಬೂ ಸವಾರಿಯಲ್ಲಿ ಭಾಗಿಯಾಗಿದ್ವು ಎಲ್ಲ ಆನೆಗಳು ಕೂಡ ಈಗ ರಿಲ್ಯಾಕ್ಸ್ ಮೂಡಿಗೆ ಜಾರಿದ್ದಾರೆ. ವಿಶೇಷವಾಗಿ ಸ್ನಾನ ಅಂದರೆ ಮಜ್ಜನವನ್ನು ಮಾಡಿಸಿದ ಬಳಿಕವಾಗಿ ಪ್ರಮುಖವಾಗಿ ಆನೆಗಳಿಗೆ ಈಗಾಗಲೇ ಕೂಡ ವಿಶ್ರಾಂತಿಯನ್ನು ಕೊಡಲಾಗಿದೆ. ಅದೇ ರೀತಿಯಾಗಿ ಕ್ಯಾಪ್ಟನ್ ಕೂಲ್ ಕುಂಬಿಂಗ್ ಕಿಂಗ್ ಅಭಿಮನ್ಯು ಏನು ಮಾಡ್ತಾ ಇದ್ದಾನೆ, ಅಂಬಾರಿಯನ್ನು ಸತತವಾಗಿ 6 ಬಾರಿ ಹೊತ್ತಂತಹ ಹೆಗ್ಗಳಿಕೆ ಪಡೆದಿರುವಂತಹ ಅಭಿಮನ್ಯುಯ ಪರಿಸ್ಥಿತಿ ಹೇಗಿದೆ, ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿ ನಾನೀಗ ತೋರಿಸ್ತಾ ಹೋಗ್ತೀನಿ. ಇದೇ ಒಂದು ಅರಮನೆ ಆವರಣದಲ್ಲಿ ಅಭಿಮನ್ಯು ಕೂಡ ಇರುವಂಥದ್ದು. ಜಂಬೂ ಸವಾರಿ ಅಂತ ಹೇಳಿದರೆ ಅಭಿಮನ್ಯು, ಅಭಿಮನ್ಯು ಅಂತ ಹೇಳಿದರೆ ಕೂಂಬಿಂಗ್ ಅಂತ ಹೇಳಿದರೆ ಅಭಿಮನ್ಯು. ಅಂದರೆ ಈ ರೀತಿಯಾಗಿ ಅಭಿಮನ್ಯುವನ್ನು ಸಾಕಷ್ಟು ಹೊಗಳ್ತಾರೆ. ನಿನ್ನೆ ಕೂಡ ಇದೇ ಅಭಿಮನ್ಯು ತಾಯಿ ಚಾಮುಂಡಿಯನ್ನು ಹೊತ್ತು ಸಾಗಿದ್ದ. ಯಶಸ್ವಿಯಾಗಿ ಒಂದು ಬನ್ನಿ ಮಂಟಪಕ್ಕೆ ತೆಗೆದುಕೊಂಡು ಹೋಗಿದ್ದ. ಯಶಸ್ವಿಯಾಗಿ ಕೂಡ ನಿನ್ನೆ ಜಂಬೂ ಸವಾರಿ ಮುಗಿದ ಬಳಿಕವಾಗಿ ಮತ್ತೆ ಈಗ ಅಭಿಮನ್ಯು ಕೂಡ ರಿಲ್ಯಾಕ್ಸ್ ಮೂಡಿಗೆ ಜಾರಿದ್ದಾನೆ. ಪ್ರಮುಖವಾಗಿ ಅಭಿಮನ್ಯುಗೆ ಬೇಕಾದಂತಹ ಎಲ್ಲ ಒಂದು ಆಹಾರ ಪದಾರ್ಥಗಳನ್ನು ಕೂಡ ಮಾವುತರು ಮತ್ತು ಕಾವಾಡಿಗಳು ಹಾಕಿರುವಂಥದ್ದು. ಅಭಿಮನ್ಯುವಿನ ಕ್ರೇಜ್ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು. ಅವರೆಲ್ಲರೂ ಕೂಡ ಪ್ರವಾಸಿಗರು ಮೊದಲು ಆನೆ ಬಿಡಾರ ಎಲ್ಲಿದೆ ಅಂತ ಹೇಳಿ ಬಂದಂಥ ಅರಮನೆಗೆ ಪ್ರವೇಶ ಪಡೆದಂತಹ ಪ್ರವಾಸಿಗರು ಕೇಳುವಂಥದ್ದೇ ಆನೆ ಬಿಡಾರ ಎಲ್ಲಿದೆ ಇಲ್ಲಿ ಅಂತ ಹೇಳಿ. ಆ ಕೇಳಿಕೊಂಡು ಬಂದಾದ ಬಳಿಕವಾಗಿ ಮೊದಲಿಗೆ ಕೇಳುವಂಥದ್ದು ಅಭಿಮನ್ಯು ಎಲ್ಲಿದ್ದಾನೆ ಆತನ ನೋಡಬೇಕು ಅಂತ ಹೇಳಿ. ತಾವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಬರುವಂಥವ್ರು ಎಲ್ಲರೂ ಕೂಡ ತಮ್ಮ ಕೈಯಲ್ಲಿ ಮೊಬೈಲ್ನ ತೆಗೆದುಕೊಂಡು ಒಂದು ಅಭಿಮನ್ಯುವಿನ ಫೋಟೋವನ್ನು ಕ್ಲಿಕ್ಕಿಸ್ತಾರೆ. ಅದಾದ ಬಳಿಕ ಸೆಲ್ಫಿಯನ್ನು ಕ್ಲಿಕ್ಕಿಸ್ತಾರೆ. ಅಂದರೆ ಅಷ್ಟೊಂದು ಕ್ರೇಜ್ ಇರುವಂಥದ್ದು ಅಭಿಮನ್ಯು ಮತ್ತು ಭೀಮನಿಗೆ. ಇದು ಸದ್ಯಕ್ಕೆ ಮೈಸೂರಿನ ಅರಮನೆಯ ಆವರಣದಲ್ಲಿ ಆನೆ ಬಿಡಾರದಲ್ಲಿ ಕಾಣ್ತಿರುವಂತಹ ಒಂದು ದೃಶ್ಯಾವಳಿಗಳು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ಸೂರಜ್ ಪ್ರಸಾದ್, TV9 ಮೈಸೂರು.